ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ಅಂತ ನಾವೆಲ್ಲ ಭಾವಿಸಿ ಅಕ್ರಮವಾಗಿ ಪಾಕಿಸ್ತಾನಿಗಳು ಯಾರು ಕರ್ನಾಟಕದಲ್ಲಿದ್ದಾರೆ, ಹಾಗೆಯೇ ಅಕ್ರಮವಾಗಿ ಯಾರು ಬಾಂಗ್ಲಾದೇಶದವರಿದ್ದಾರೆ ಅವರೆಲ್ಲರನ್ನ ಹೊರಗೆ ಹಾಕಬೇಕು, ಅವ್ರ ದೇಶಕ್ಕೆ ಅಟ್ಟಬೇಕು ಅನ್ನುವಂಥ ಬೇಡಿಕೆಯನ್ನು ನಮ್ಮ ರಾಜ್ಯ ಸರ್ಕಾರದ ಮುಂದೆ ಒತ್ತಾಯವನ್ನು ಮಾಡ್ತೇವೆ. ರಾಜ್ಯ ಸರ್ಕಾರನೂ ಕೂಡ ಈ ಬಗ್ಗೆ ಎರಡು ಮಾತನ್ನು ಹೇಳಿಲ್ಲ. ಕೇಂದ್ರ ಸರ್ಕಾರದ ಪಾಕಿಸ್ತಾನಿ ಸೂಚನೆಯನ್ನು ಪಾಲನೆ ಮಾಡೋದರ ಜೊತೆಗೆ ಯುದ್ಧದ ಬಗ್ಗೆನೂ ಕೂಡ ಮಾತನಾಡಿದೆ ಸರ್ಕಾರ. ಯಾವ ರೀತಿ ಪಾಕಿಸ್ತಾನಿ ಅಕ್ರಮ ಪಾಕಿಸ್ತಾನಿಗಳ ಚಟುವಟಿಕೆಗಳು ನಡೀತಾ ಇದೆ, ಅದೇ ರೀತಿ ಒಂದು ಮಾರಕವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿದರೆ ಅಕ್ರಮ ಬಾಂಗ್ಲಾದೇಶಿಗಳು. ಅವರು ಉದ್ಯೋಗದ ನಿಮಿತ್ತ ಇಲ್ಲಿ ಹೋಟೆಲ್ಗಳ ಕೆಲಸಗಳಿಗೆ ಸೇರಿಕೊಂಡಿದ್ದಾರೆ, ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಮತ್ತಿತ್ಯಾದಿ ಕೆಲಸಗಳಿಗೆ ಸೇರಿಕೊಂಡಿದ್ದಾರೆ, ಕಸ ಎತ್ತೋ ಕಾಂಟ್ರಾಕ್ಟರ್ಗಳ ಜೊತೆಗೆ ಸೇರಿಕೊಂಡಿದ್ದಾರೆ, ಕಟ್ಟಡ ಕಲಿಸುವಂಥ ಕಾರ್ಮಿಕರ ಜೊತೆಗೆ ಸೇರಿಕೊಂಡಿದ್ದಾರೆ. ಈ ರೀತಿ ಅಕ್ರಮ ಬಾಂಗ್ಲಾದೇಶಿಗಳು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿದ್ದಾರೆ. ಇವ್ರನ್ನೆಲ್ಲ ಹೊರಗೆ ಹಾಕಬೇಕನ್ನೋದೇ ನಮ್ಮ ಬೇಡಿಕೆ. ಇನ್ನೊಂದು ಸಂಗತಿ ಅಂತ ಹೇಳಿದರೆ, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದ ಪರ ಮಾತಾಡ್ತಾ ಇರತಕ್ಕಂಥ ಅನೇಕ ಭಾರತೀಯರು ಇದ್ದಾರೆ. ಆಶ್ಚರ್ಯ ಅಂತಂದರೆ, ತಮಗೆಲ್ಲ ನೆನಪಿರ್ಬೋದು, ವಿಧಾನಸೌಧದೊಳಗೆ ರಾಜ್ಯಸಭಾ ಸದಸ್ಯರ ಒಬ್ಬರ ಆಯ್ಕೆ ಆದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಲಾಯಿತು. ಇಂಥ ಹತ್ತಾರು ಘಟನೆಗಳು ನಡೀತವೆ. ಹಿಂದೆ ಕ್ರಿಕೆಟ್ ಆಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಗೆದ್ದರೆ ಬೆಂಗಳೂರು ಆದಿಯಾಗಿ ಪಟಾಕಿ ಹಚ್ಚಿರುವಂಥದ್ದು, ಘೋಷಣೆಗಳನ್ನು ಕೂಗಿರುವಂಥದ್ದು, ಪಾಕಿಸ್ತಾನದ ಧ್ವಜವನ್ನು ಇಟ್ಟುಕೊಂಡು ಬೈಕ್ ರ್ಯಾಲಿಗಳನ್ನು ಮಾಡಿರುವಂಥ ಘಟನೆಗಳು ಕೂಡ ನಮ್ಮ ಬೆಂಗಳೂರು ಆದಿಯಾಗಿ ಕರ್ನಾಟಕದಲ್ಲಿ ನಡೆದಿದೆ. ಈ ರೀತಿ ಯಾರು ಕುಮ್ಮಕ್ಕನ್ನು ಕೊಡ್ತಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಇವತ್ತು ಸಂತೋಷ್ ಲಾಡ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಸ್ವತಃ ಕನ್ನಡಿಗರನ್ನ ಕರ್ಕೊಂಬರೋಕ್ಕೆ ಅವರು ಕಾಶ್ಮೀರಕ್ಕೆ ಹೋಗಿದ್ದರು. ಅವರ ಅನುಭವಕ್ಕೆ ಬಂದ ಮಾತುಗಳನ್ನೇ ಹೇಳಿದ್ದಾರೆ. ಯಾರು ಈ ರೀತಿಯ ಅಕ್ರಮ ಪಾಕಿಸ್ತಾನಿಗಳು ಇಲ್ಲಿದ್ದಾರೆ, ಅವ್ರ ಮನೆ ನುಗ್ಗಿ ಅವ್ರನ್ನ ಹೊಡಿಬೇಕು ಅನ್ನುವಂಥ ಮಾತನ್ನು ಮಂತ್ರಿಗಳೇ ಹೇಳಿದ್ದಾರೆ. ಹೀಗಾಗಿ 3 ಸಂಗತಿಗಳ ಬಗ್ಗೆ ನಾವು ವಾರ್ ರೂಮನ್ನು ತೆಗಿತಾ ಇದ್ದೇವೆ. ಒಂದನೇದು, ಅಕ್ರಮವಾಗಿ ಪಾಕಿಸ್ತಾನಿಗಳು ಇಲ್ಲಿ ಯಾರಿದ್ದಾರೆ ಅವರು ಸರ್ಕಾರಕ್ಕೂ ಗೊತ್ತಿಲ್ಲದೇನೆ ಅಥವಾ ಆಡಳಿತ ವ್ಯವಸ್ಥೆ ಗೊತ್ತಿಲ್ಲದೇನೆ ವಾಸ ಆಗಿರಬಹುದು. ಅಂಥವರ ಮಾಹಿತಿಯನ್ನು ನಮ್ಮ ವಾರ್ ರೂಮಿಗೆ ಕಳಿಸ್ಕೊಡಿ. ಇದು ಒಂದು. ಎರಡನೇದ್ದು, ಅಕ್ರಮವಾಗಿ ಬಾಂಗ್ಲಾದೇಶಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಿಮ್ಮ ಮನೆ ಕೆಲಸದಲ್ಲಿರ್ಬೋದು, ನಿಮ್ಮ ಕಾರ್ ವಾಶಿಗೆ ಬರ್ತಾ ಇರುವಂಥವನು ಇರ್ಬೋದು, ನಿಮ್ಮ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರೋನು ಇರ್ಬೋದು, ಅಥವಾ ನಿಮ್ಮ ಹೋಟೆಲ್ನಲ್ಲಿ ಮಾಣಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು ಇರ್ಬೋದು, ಕಟ್ಟಡದ ಕೆಲಸದಲ್ಲಿ ತೊಡಗಿರುವಂಥವನು ಇರ್ಬೋದು. ಆ ರೀತಿ ಅಕ್ರಮ ಬಾಂಗ್ಲಾದೇಶಿಗಳು ಯಾರಿದ್ದಾರೆ ಅವರ ಮಾಹಿತಿಯನ್ನು ಕೊಡಬೇಕನ್ನುವಂಥದ್ದು ಎರಡನೇ ಉದ್ದೇಶ. ಮೂರನೇ ಉದ್ದೇಶ, ಈ ರೀತಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಯಾರು ಬೆಂಬಲವಾಗಿ ನಿಲ್ತಾ ಇದ್ದಾರೆ
ಅವರಿಗೆ ಊಟೋಪಚಾರಗಳನ್ನು ಮಾಡುವಂಥದ್ದು ಇರ್ಬೋದು, ಆಶ್ರಯ ಕೊಡುವಂಥ ಕಟ್ಟಡಗಳಾಗಿರ್ಬೋದು, ಅಥವಾ ಅವರಿಗೆ ತರಬೇತಿ ಕೊಡೋದಕ್ಕೋಸ್ಕರ ಸಹಾಯ ಮಾಡುವಂಥ ಕೆಲಸ ಆಗಿರ್ಬೋದು,